ರಾಮಚಂದ್ರಪ್ಪ ಅವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಬಹಳ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಇದ್ದಾರೆ. ನಮಗೆ ಸಾಲು ಮದದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಏನು ನಮಗೆ ಮನಸ್ಸು ಮಾಡಿದ್ರೆ ಯಾವುದೇ ಎಲ್ಲಿಂದ ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದರೂ ನಾವು ಮನಸ್ಸು ಮಾಡಿದ್ರೆ ಏನೇನು ಸಾಧಿಸ್ಬೋದು, ನಾವು ಉತ್ತಮ ದಾರಿನಲ್ಲಿ ಹೆಂಗೆ ಕಟ್ಬೋದು, ಕೆಲಸ ಮಾಡ್ಬೋದು ಅಂತ ಸಾಲು ಮದದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಮತ್ತು ಸಂತೋಷ್ ಹೆಗ್ಡೆ ಸರ್ ಇವತ್ತು ನಡೀತಿರೋ ಏನು ವಿಪರೀತವಾದ ಭ್ರಷ್ಟಾಚಾರದ ನಡುವೆ ನಾವೆಲ್ಲ ಯುವಕರಾಗಿ ಅವರ ಮಾದರಿಯಲ್ಲಿ ನಡಿಬೇಕು ಅಂಥದ್ದು, ಅದನ್ನು ಕಡಿವಾಣ ಹಾಕಬೇಕು. ನನಗೂ ಕೂಡ ಮಾದೇವ ಸ್ವಾಮಿ ಅವರ ಸಿನಿಮಾ, ಅವರ ಹಾಡಿಗೂ ಮಾದೇಶ್ವರ ಹಾಡಿಗೂ ಮೈನಕ್ಕೂ ಭಾಳ ಹತ್ತಿರದ ನಂಟು. ಅವರು ಅತ್ಯುತ್ತಮ ಗಾಯಕರು. ಮತ್ತು ಋಷಿಯವರು ಒಳಿತು ಮಾಡು ಮನಸ್ಸ. ನಾನು ಮೊದಲನೇ ಸಲ ನನ್ನ ಜೈಲಿಗೆ ಹಾಕಿದ್ದಾಗ ಆವಾಗ ನಾವೆಲ್ಲರೂ ಅಲ್ಲೇ ಜೈಲಲ್ಲಿ ಇರೋರಲ್ಲ, ನಾವೆಲ್ಲರೂ ಕೂತ್ಕೊಂಡು ಒಲಿತು ಮಾಡು ಮನಸ್ಸ ಅಂತ ಹಾಡ್ತಾ ಇದ್ವಿ. ಆ ಒಂದು ಹಾಡಲ್ಲಿ ಇಷ್ಟು ಅರ್ಥಪೂರ್ಣವಾಗಿದೆ, ಇಷ್ಟು ನಮ್ಮೆಲ್ಲರಿಗೂ ಯಾರ ಮನಸ್ಸನ್ನು ಬೇಕಾದರೂ ಒಂದು ಉತ್ತಮಗೊಳಿಸ್ಬೋದು ಅಂತ ಆ ಹಾಡು ಮುಖಾಂತರ ನಮಗೆ ಹೇಳುತ್ತೆ. ಸೊ ಹಾಗೆ ರಾಮಚಂದ್ರ ಅವರು, ನಾನು ಇವಾಗ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ರಾಮಚಂದ್ರ ಅವರು ಬುದ್ಧ ಬಸವ ಅಂಬೇಡ್ಕರ್ ಒಂದು ಸಮಾನತೆ ಹಾದಿಲಿ ನಡೀತಾ ಇದ್ದಾರೆ. ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ್ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನು ಬೇಕೋ ಅನ್ನೋದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಒಂದು ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ ಮೂರು ದಾರಿನಲ್ಲಿ ನಾವು ಸಾಧಿಸಿದ್ರೆ ಬಹಳ ಉತ್ತಮ ಸಮಾಜ ಕಟ್ಬೋದು. ಮತ್ತು ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ, ಮತ್ತು ಮಂಜು ಅವ್ರ ಮತ್ತು ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದರೆ, ನಮಗೆ ಇದೇ ನಿಮ್ಮ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ, ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ, ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ, ರಾಜಕಾರಣಿಗಳೆಲ್ಲ ಮಾದರಿ. ಯಾರು ನಮ್ಮ ಮಾದರಿಯಿಂದ ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅಂಥವರೇ ಮಾದರಿ. ಅಂಥ ಒಂದು ಹಾದಿನಲ್ಲಿ ಎರಡು ನಡೀತಾ ಇದ್ದೀವಿ. ಮತ್ತು ರಾಮಚಂದ್ರ ಅವರು ಮುಂಚೂಣಿನಲ್ಲಿದ್ದಾರೆ. ಮತ್ತು ಮುಖ್ಯವಾಗಿ ನಮಗೆ, ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ, ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ. ರಾಮಚಂದ್ರ ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ ಕಲೆಯಿಂದ ಪರಿವರ್ತನೆ ಏನೇನು ಸಾಧ್ಯ, ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ, ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಈ ಹಾಡಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಬಹಳ ಹತ್ತಿರದ ನಂತು. ಯಾರಾದರೂ ಆರ್ಟ್ಸ್, ಸಂಗೀತ, ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಓದಿರೋರಲ್ಲ, ಬಹಳ ಮುಖ್ಯವಾಗಿ ಇಂಥವರೇ ನಮಗೆ ಕಲೆ ಓದಿರೋರೇ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ಯೋಗ್ಯರು ಅಂತ ಯಾಕಂದ್ರೆ ನಮ್ಗೆ ವ್ಯಕ್ತಿತ್ವ ಕಟ್ತೀವಿ. ಒಂದು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ತೋರ್ಸಕ್ ಧೈರ್ಯ ಇರಬೇಕು. ಆ ಪ್ರತಿಭೆ ತೋರ್ಸೋದ್ ಜೊತೆ ಬರೀ ಕೇವಲ ಮನೋರಂಜನೆ ಅಥವಾ ವ್ಯಾಪಾರ ಕಲಿತೆ ಒಂದು ಸಮಾಜದ ಸುಧಾರಣೆಗೋಸ್ಕರ ತೋರಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ. ಮುಂದೇನೂ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು. ಕೆಲಸ ಖಂಡಿತ ಮಾಡ್ತೀನಿ. ನಾನು ಒಂದು ಜಿ ಎಸ್ ಶಿವರುದ್ರಪ್ಪ ಅವ್ರ ಮಾತು ಮುಗಿಸ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ಅದೇನೆ ನಮ್ಮ ಒಂದು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.